ದಿನದಿಂದ ದಿನಕ್ಕೆ ಲೋಕಸಭಾ ಕದನ ಕಣ ರಂಗೇರ್ತಾ ಇದೆ. ಅಸ್ತ್ರ ಪ್ರತ್ಯಸ್ತ್ರದ ಜೊತೆಗೆ ಆಪರೇಷನ್ ಕೂಡ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಕಲಬುರಗಿ ಕದನದಲ್ಲಿ ಬಿಜೆಪಿಯಿಂದ ಮತ್ತೊಂದು ಆಪರೇಷನ್ ಆಗಿದೆ. ಅಫ್ಜಲ್ಪುರದಲ್ಲಿ ನಿತಿನ್ ಗುತ್ತೇದಾರ್ಗೆ ಬಿಜೆಪಿ ಗಾಳ ಹಾಕಿದೆ. ಬಿಜೆಪಿಯಿಂದ ಮತ್ತೊಂದು ಆಪರೇಷನ್. ಅಫ್ಜಲ್ಪುರದಲ್ಲಿ ನಿತಿನ್ ಗುತ್ತೇದಾರ್ಗೆ ಬಿಜೆಪಿ ಗಾಳ ಹಾಕಿದೆ. ಇವತ್ತು ನಿತಿನ್ ಗುತ್ತೇದಾರ್ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ. ಅಣ್ಣನಿಗೆ ಸೆಡ್ಡು ಕೊಡದು ಬಿಜೆಪಿ ಸೇರಲಿದ್ದಾರೆ ನಿತಿನ್. ಮಾಜಿ ಶಾಸಕ ಮಾಲಿಕಯ್ಯ ಗುತ್ತೇದಾರ್ ಸೋದರ ನಿತಿನ್ ಇವತ್ತು ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ. ಬಿಎಸ್ವೈ ನೇತೃತ್ವದಲ್ಲಿ ನಿತಿನ್ ಇವತ್ತು ಬಿಜೆಪಿಗೆ ಸೇರ್ತಿದ್ದಾರೆ. ವಿಧಾನಸಭೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿದ್ರು ನಿತಿನ್. 50,000ಕ್ಕೂ ಹೆಚ್ಚು ಮತವನ್ನ ಪಡೆದಿದ್ರು. ಬಿಜೆಪಿ ಅಭ್ಯರ್ಥಿ ಮಾಲಿಕಯ್ಯ ಗುತ್ತೇದಾರ್ ಸೋಲಿಗೆ ನಿತಿನ್ ಕಾರಣವಾಗಿದ್ರು. ನಿತಿನ್ ಬಿಜೆಪಿ ಸೇರ್ಪಡೆಗೆ ಮಾಲಿಕಯ್ಯ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಬಲಿಗರ ಜೊತೆ ಈಗ ನಿತಿನ್ ಗುತ್ತೇದಾರ್ ಬೆಂಗಳೂರಿಗೆ ಬಂದಿದ್ದಾರೆ. ಮುನಿಸ್ಕೊಂಡು ಅಫ್ಜಲ್ಪುರದಲ್ಲೇ ಉಳಿದಿದ್ದಾರೆ ಅಣ್ಣ ಮಾಲಿಕಯ್ಯ ಗುತ್ತೇದಾರ್. ಕಲಬುರಗಿಯಲ್ಲಿ ಕದನ ಕಣ ಯಾವ ರೀತಿ ರಂಗೇರ್ತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಬಿಎಸ್ವೈ ನೇತೃತ್ವದಲ್ಲಿ ಇವತ್ತು ನಿತಿನ್ ಗುತ್ತೇದಾರ್ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಸ್ವತಃ ಅಣ್ಣ ಮಾಲಿಕಯ್ಯ ಗುತ್ತೇದಾರ್ ಇದರ ಬಗ್ಗೆ ಸಿಟ್ಟಾಗಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಶರಣಯ್ಯ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಗಮನಿಸ್ತಾ ಇದ್ದೀವಿ ದಿನ ದಿನಕ್ಕೂ ಕೂಡ ಕಲಬುರಗಿ ಲೋಕಸಭಾ ಕ್ಷೇತ್ರ ರಂಗೇರ್ತಾ ಇರುವಂಥದ್ದು. ಈಗ ಆಪರೇಷನ್ ಪಾಲಿಟಿಕ್ಸ್ ಬಹಳ ಸದ್ದು ಮಾಡ್ತಾ ಇದೆ. ನಿತಿನ್ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇರೋದ್ರಿಂದಾಗಿ ಲೆಕ್ಕಾಚಾರಗಳು ಹೇಗೆ ಬದಲಾಗ್ತಾ ಇದೆ, ಯಾವಾಗ ಸೇರ್ತಾರೆ, ಏನು ಅಪ್ಡೇಟ್ಸ್ ಇದೆ? ಹೌದು ವೀಣಾ, ಕಲಬುರಗಿ ಲೋಕಸಭಾ ಚುನಾವಣೆಯ ಕಣ ತೀವ್ರ ಕುತೂಹಲ ಮತ್ತು ಕಾವೇರ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿಯೇ ರಾಜಕೀಯ ಲೆಕ್ಕಾಚಾರಗಳು ಕೂಡ ಪಕ್ಷಾಂತರ ಪರ್ವ ಕೂಡ ಸಾಕಷ್ಟು ನಡೀತಾ ಇರುವಂತದ್ದು. ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಬಿಜೆಪಿಯನ್ನ ತೊರೆದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ 50,000ಕ್ಕಿಂತಲೂ ಹೆಚ್ಚು ಮತಗಳನ್ನ ಪಡೆದಿದ್ದಂತಹ ನಿತಿನ್ ಗುತ್ತೇದಾರ್ ಅವರನ್ನ ಭಾರತೀಯ ಜನತಾ ಪಕ್ಷ ಮತ್ತೆ ತನ್ನತ್ತ ಸೆಳೆದಿರುವಂತದ್ದು. ನಿತಿನ್ ಗುತ್ತೇದಾರ್ ಇವತ್ತು 11 ಗಂಟೆಗೆ ಬೆಂಗಳೂರಿನಲ್ಲಿರುವಂತಹ ಬಿಜೆಪಿಯ ಕಚೇರಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮತ್ತೆ ಮರಳಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನುವಂಥದ್ದು. ಅದಕ್ಕಾಗಿ ಈಗಾಗಲೇ ಸಿದ್ಧತೆ ಆಗಿರುವಂತದ್ದು. ಮಾತುಕತೆ ಕೂಡ ನಿತಿನ್ ಗುತ್ತೇದಾರ್ ಜೊತೆಗೆ ವಿಜಯೇಂದ್ರ ಮತ್ತು ಬಿಜೆಪಿಯ ಮುಖಂಡರ ಮಾತುಕತೆ ಕೂಡ ಕಂಪ್ಲೀಟ್ ಆಗಿರುವಂತದ್ದು. ಇದಕ್ಕಾಗಿ ನಿತಿನ್ ಗುತ್ತೇದಾರ್ ತಮ್ಮ ಬೆಂಬಲಿಗರ ಜೊತೆ ಈಗಾಗಲೇ ಬೆಂಗಳೂರಿಗೆ ತೆರಳಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಅವರು ಸೇರ್ಪಡೆ ಆಗುವಂತಹ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವಂತದ್ದು. ಈ ಬೆಳವಣಿಗೆಗಳ ಬಗ್ಗೆ ಸ್ವತಃ ಮಾಲಿಕಯ್ಯ ಗುತ್ತೇದಾರ್ ಅಂದ್ರೆ ನಿತಿನ್ ಗುತ್ತೇದಾರ್ ಅವರ ಅಣ್ಣ, ಹಿರಿಯ ಸಹೋದರ ಮತ್ತು ಭಾರತೀಯ ಜನತಾ ಪಕ್ಷದಿಂದ ಪರಾಭವಗೊಂಡಂತಹ ಅಭ್ಯರ್ಥಿ, ಮಾಜಿ ಸಚಿವರು, ಮಾಜಿ ಶಾಸಕರು ಮಾಲಿಕಯ್ಯ ಗುತ್ತೇದಾರ್ ಈ ಬಗ್ಗೆ ಒಂದು ಸಿಟ್ಟಾಗಿದ್ದಾರೆ. ನಿತಿನ್ ಗುತ್ತೇದಾರ್ ಅವರನ್ನ ಯಾವುದೇ ಕಾರಣಕ್ಕಾಗೂ ಬಿಜೆಪಿಗೆ ಸೇರ್ಪಡೆ ಮಾಡ್ಕೊಳ್ಬೇಡಿ ಅನ್ನುವಂತಹ ಸ್ಪಷ್ಟ ಸಂದೇಶ ಮಾಲಿಕಯ್ಯ ಗುತ್ತೇದಾರ್ ಪಕ್ಷದ ನಾಯಕರಿಗೆ ನೀಡಿದ್ರು. ಅದಷ್ಟೇ ಅಲ್ಲ, ಬಿಜೆಪಿಯ ಅಫ್ಜಲ್ಪುರದ ಸ್ಥಳೀಯ ಕಾರ್ಯಕರ್ತರು, ಮುಖಂಡರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಿತಿನ್ ಗುತ್ತೇದಾರ್ ಸೇರ್ಪಡೆ ಆಗಿದ್ದಲ್ಲಿ ಪಕ್ಷಕ್ಕೆ ಬಲ ಬರೋದಿಲ್ಲ, ಬದಲಾಗಿ ಮತ್ತಷ್ಟು ಸಮಸ್ಯೆ ಆಗ್ತದೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕಾರ್ಯಕರ್ತರು, ಮುಖಂಡರು ಕೂಡ ಕೊಟ್ಟಿದ್ರು. ಈ ಎಲ್ಲಾ ಬೆಳವಣಿಗೆಗಳ ನಂತರವೂ ಕೂಡ ನಿತಿನ್ ಗುತ್ತೇದಾರ್ ಅವರನ್ನ ಬಿಜೆಪಿ ಸೆಳೆದಿದೆ. ಅವರನ್ನು ಇವತ್ತು ಪಕ್ಷಕ್ಕೆ ಬರಮಾಡ್ಕೊಳ್ತಾ ಇದ್ದಾರೆ. ಅಫ್ಜಲ್ಪುರದ ಲೋಕಸಭಾ ಚುನಾವಣೆಯ ಕಣದಲ್ಲಿ ಅಫ್ಜಲ್ಪುರದ ಗಮನಿಸಿದರೆ ಇದುವರೆಗೂ ಪ್ರತಿ ಬಾರಿಯೂ ಕೂಡ ಲೋಕಸಭೆಯಲ್ಲಿ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರ ಬಿಜೆಪಿಗೆ ಹೆಚ್ಚಿನ ಓಟನ್ನು ಕೊಟ್ಟಿರುವಂತದ್ದು. ಈ ಬಾರಿ ಅದು ಎಲ್ಲಿ ಕೈ ತಪ್ಪ ಹೋಗ್ತದೋ, ಕಡಿಮೆ ಆಗ್ತದೋ ಅನ್ನುವಂತಹ ಆತಂಕ ಬಿಜೆಪಿಗಿತ್ತು. ನಿತಿನ್ ಗುತ್ತೇದಾರ್ ಬಂದಿರೋದಕ್ಕೆ ಮತ್ತಷ್ಟು ಬಲ ಬರ್ತದೆ ಅಂತ ಬಿಜೆಪಿ ನಂಬಿದೆ. ಆದ್ರೆ ಅಣ್ಣ ತಮ್ಮರ ಸಂಘರ್ಷ ಪಕ್ಷದಲ್ಲಿ ಯಾವ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗ್ತದೆ ಅನ್ನುವಂಥದ್ದು ಮಾತ್ರ ಕಾದ್ ನೋಡ್ಬೇಕಾಗಿರುವಂತದ್ದು. ವೀಣಾ, ಥ್ಯಾಂಕ್ ಯು ಶರಣಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.